ಗೌರಿಬಿದನೂರು ನಗರದ ಬೆಂಗಳೂರು ಹಿಂದೂಪುರ ಬೈಪಾಸ್ ರಸ್ತೆಯ ಪ್ಲಾಟಿನಂ ಸಿಟಿ ಬಳಿ ಯುವಕರ ಗುಂಪಿನ ನಡುವೆ ಗಲಾಟೆ ನಡೆದು ಮಾರಕಾಸ್ತ್ರಗಳಿಂದ RX ಸೂರಿ ಎಂಬ ಯುವಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಗೌರಿಬಿದನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುರುವಾರ ನಡೆದಿದೆ. ಹಲ್ಲೆಗೆ ಒಳಗಾದ 29 ವರ್ಷದ RX ಸೂರಿ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದಿದ್ದು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಲಾಗಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿ RX ಸೂರಿ ಮಾತನಾಡಿ, ನನಗೆ ಪರಿಚಯಸ್ಥ ಯುವಕರ ನಡುವೆ ಗಲಾಟೆ ನಡೆದಿದ್ದು ಬುದ್ಧಿವಾದ ಹೇಳಲು ನನ್ನನ್ನು ಕರೆದರು. ಪ್ಲಾಟಿನಂ ಸಿಟಿ ಬಳಿ ಮಾತನಾಡುವ ವೇಳೆ ಏಕಾಏಕಿಯಾಗಿ ಸುಮಾರು 10ಕ್ಕೂ ಹೆಚ್ಚು ಜನ ಯುವಕರ ಗುಂಪು ನನ್ನ ಮೇಲೆ ದಾಳಿ ನಡೆಸಿ ಹಲ್ಲೆ ಮಾಡಿದ್ದಾರೆ. ಆಗ ನನ್ನ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಎಂದು ತಿಳಿಸಿದ್ದಾನೆ. ರಂಜಿತ್ ಮತ್ತು ನಗರಗರಸಿನ ರಬಲ್ಲು ಇದಕ್ಕೆ ಅಶೋಕ ಅನ್ನೋರು ಫೋನ್ ಮಾಡಿ ಈ ಗಲಾಟೆಯಲ್ಲಿ ನಾವು ಮಧ್ಯಕ್ಕೆ ಬರಬೇಡ, ಕಾಂಪ್ರಮೈಸ್ ಮಾಡಬೇಡ ಅಂತ ಹೊಡೆದಾಡ್ಕೊಬೇಡ್ರ, ಸುಮ್ಮನೆ ಏನಕ್ಕೆ ಹೊಡೆದಾಡ್ಕೊಂತೀರ, ಆರಾಮಾಗಿರು ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಮಾಡಿಸ್ತಾ ಇರ್ತೀನಿ. ಸರಿ ಆಯಿತು, ಎಲ್ಲಿದೆ ಬಾಸಿಗೂ ಅಂತಲ್ಲ. ನಾನು ಪ್ಲಾಟಿನಮ್ ಲೇಔಟ್ ಹತ್ರ ಹೋಗ್ತೀನಿ, ಬೈಪಾಸ್ ಹತ್ರ ಹೋಗ್ತಿದ್ದಂಗೆ ಒಂದು 10 ನಿಮಿಷ ಬಿಟ್ಕೊಂಡು ನಾನು ಹೋಗಿದ್ದು ಸಮಯಕ್ಕೂ ನನಗೆ ಆಟೋಮೆಟಿಕ್ ಒಂದು 10 ಜನ 15 ಜನ ಮೇಲೆ ಬರ್ತಾರೆ. ಈ ರಬಲ್ಲು ಮತ್ತು LK ಅಶೋಕ ಇವರೆಲ್ಲ ಟೂಲ್ಸ್ಗಳೆಲ್ಲ ತೆಗೆದುಬಿಟ್ಟು ಏಕ್ಡಮ್ ಅಟ್ಯಾಕ್ ಮಾಡ್ತಾರೆ. ಒಂದು ಮಾತು ಕೂಡ ಮಾತಾಡೋಕ್ಕೆ ಅವಕಾಶ ಇರಲ್ಲ. ಆಮೇಲೆ ಪ್ರಶಾಂತ್ ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಾನೆ, ನನ್ನ ಜೊತೆಲೇ ಇರ್ತಾನೆ ಬೆಳಗ್ಗೆಯಿಂದನು. ಗೌರಿಬಿದನೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವು ಯುವಕರ ಗುಂಪುಗಳು ರಾತ್ರಿ ವೇಳೆ ಮದ್ಯದ ನಶೆಯಲ್ಲಿ ತೇಲಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಲಾಟೆಗಳು ನಡೆಯುತ್ತಿದ್ದು ಇವರಿಗೆ ಪೊಲೀಸ್ ಇಲಾಖೆ ಸೇರಿದಂತೆ ಕಾನೂನಿನ ಭಯವೇ ಇಲ್ಲದಂತಾಗಿದ್ದು ಇಂತಹವರ ವಿರುದ್ಧ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಗಮನ ಹರಿಸಿ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಹೇಳಿದ್ದಾರೆ. ಘಟನೆ ಸಂಬಂಧಿಸಿದಂತೆ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ನಗರ ಠಾಣೆಯ PSI ವರಲಕ್ಷ್ಮಿ, ಅಪರಾಧ ವಿಭಾಗದ PSI ಲಲಿತಮ್ಮ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.